ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 11. ನಿನ್ನ ಬಗ್ಗೆ ಇವಳು ಹೇಳ್ತಾ ಇರ್ತಾಳೆ, ಆದರೆ ನಿನ್ನನ್ನು ಇವತ್ತೇ ನೋಡ್ತಾ ಇರೋದು ಕಣಮ್ಮ ಎಂದರು ಮುಕುಂದರವರು. ಅವಳ ಮನದ ಗೊಂದಲ ಅರಿತವರಂತೆ. ಅವರಿಗೆ ಚಂದದ ನಗು ನೀಡಿದವಳು, ನಿಮ್ಮನ್ನು ಭೇಟಿಯಾಗಿ ತುಂಬ ಖುಷಿಯಾಯಿತು ಎಂದಳು. ಸ್ವಲ್ಪ ಹೊತ್ತು ಗೋಪಿನಾಥ್ರವರ ಜೊತೆ ಮಾತನಾಡಿದ ಮುಕುಂದರವರು ತಮ್ಮ ಮನೆಯತ್ತ ಹೋದರೆ, ಅಕ್ಕ ನಿನ್ನ ಮನೆಗೆ ಹೋಗು, ನಾನಿವತ್ತು ಕಾಲೇಜಿಗೆ ಹೋಗಲ್ಲ ಎಂದಳು ಸ್ತುತಿ. ಸ್ತುತಿ, ನಮಗೇನಾದರೂ ಹೆಲ್ಪ್ ಬೇಕಾದರೆ ಸಿಸ್ಟರ್, ಡಾಕ್ಟರ್ ಎಲ್ಲರೂ ಇದ್ದಾರೆ ಇಲ್ಲಿ, ನೀವಿಬ್ಬರು ಮನೆಗೆ ಹೋಗಿ ಎಂದರು ಆಶಾರವರು. ಗೋಪಿನಾಥ್ರವರು ಸಹ ಅವರ ಮಾತನ್ನೇ ಅನುಮೋದಿಸಿದಾಗ, ಸರಿ ಪಪ್ಪ ಎಂದ ಸ್ತುತಿ. ಬಾ ಅಕ್ಕ ಹೋಗೋಣ ಎಂದು ಮುಂದೆ ಹೆಜ್ಜೆ ಹಾಕಿದಳು. ಮಮ್ಮಿ ಈವ್ನಿಂಗ್ ಬರ್ತೀವಿ ಎಂದ ಖ್ಯಾತಿ ಅಲ್ಲಿಂದ ಹೊರಟಳು. ಮುಂದೆ ಹೋಗುತ್ತಿದ್ದವಳು ಒಬ್ಬ ವ್ಯಕ್ತಿಯನ್ನು ಕಂಡಾಕ್ಷಣ ತನ್ನ ನಡಿಗೆಯ ವೇಗವನ್ನು ನಿಧಾನಿಸಿದಳು. ಅರೆ, ಇವನು ಪ್ರಶಾಂತ್ ಅಲ್ವಾ, ಇಲ್ಲೇನು ಮಾಡ್ತಿದ್ದಾನೆ ಎಂದುಕೊಂಡವಳು ಆತನನ್ನು ಹಿಂಬಾಲಿಸಿದಳು. ಅವನು ಹೋದ ಕೊಠಡಿಯ ಒಳಗೆ ಇಣುಕಿದವಳ ಕಣ್ಗಳು ಅರಳಿದವು. ಶಿವಾನಿ ಎಂದುಸಿರಿದವಳೆ ಅವಳತ್ತ ಧಾವಿಸಿದಳು. ಅವಳ ಪಕ್ಕದಲ್ಲಿದ್ದ ಪುಟ್ಟ ಮಗುವನ್ನು ನೋಡಿ ಸಂಭ್ರಮಿಸಿದವಳು. ನಿನ್ನ ಮಗುನಾ ಎಂದವಳಿಗೆ ತಕ್ಷಣವೇ ಶಿವಾನಿಗೆ ಮದುವೆಯಾದ ವಿಷಯ ತನಗೆ ತಿಳಿಸಲಿಲ್ಲ ಎಂಬ ಅರಿವಾಗಿ, ನಿಂಗೆ ಯಾವಾಗ ಮದುವೆ ಆಯಿತು ಹುಬ್ಬುಗಂಟಿಕ್ಕಿದವಳು ಪಕ್ಕದಲ್ಲೇ ನಿಂತಿದ್ದ ಪ್ರಶಾಂತ್ನತ್ತ ತೋರಿಸಿ, ನಿನ್ನ ಮಗುವನ್ನು ನೋಡೋದಕ್ಕೆ ಇವನು ಯಾಕೆ ಬಂದಿದ್ದಾನೆ ಎಂದು ಅನುಮಾನದಿಂದ ಕೇಳಿದಳು. ಮಗುವನ್ನು ನೋಡಲು, ಮಗುವಿನ ಸಾಮೀಪ್ಯವನ್ನು ಆಸ್ವಾದಿಸಲು ತಂದೆ ಅಲ್ಲದೆ ಇನ್ಯಾರು ಬರಬೇಕು ಎಂದು ಮರು ಪ್ರಶ್ನಿಸಿದಳು ಶಿವಾನಿ. 3 ವರ್ಷಗಳ ನಂತರ ಗೆಳತಿಯನ್ನು ಕಂಡ ಖುಷಿ ಇತ್ತು ಅವಳಿಗೆ. ಆದರೆ ತನ್ನ ಪತಿಯ ಬಗ್ಗೆ ಅಸಮಾಧಾನದಿಂದ ನುಡಿದ ಖ್ಯಾತಿಯ ನಡೆ ಅವಳಿಗೆ ಸಹ್ಯವಾಗಿರಲಿಲ್ಲ. ವಾಟ್, ಇವನು ಈ ಮಗುವಿನ ತಂದೆನಾ ಚೀರಿದಳು ಖ್ಯಾತಿ. ಪ್ರಶಾಂತ್ ಹಾಗೂ ಶಿವಾನಿ ಪತಿ ಪತ್ನಿಯರು ಎಂಬುದನ್ನೇ ನಂಬಲಾಗುತ್ತಿರಲಿಲ್ಲ ಅವಳಿಗೆ. ಖ್ಯಾತಿ, ಇದು ಹಾಸ್ಪಿಟಲ್, ಮೆತ್ತಿಗೆ ಮಾತಾಡು ಎಂದು ಶಿವಾನಿ ಹೇಳಿದರೆ, ನೀನ್ಯಾಕೆ ಹೀಗೆ ಮಾತಾಡ್ತಿದ್ದೀಯಾ, ನನಗೆ ತಂದೆ ಆಗುವ ಅರ್ಹತೆ ಇಲ್ವಾ ಎಂದು ಸಿಡುಕಿದ ಪ್ರಶಾಂತ್. ಏನೋ ನಡೆಯಬಾರದು ನಡೆದಿದೆ ಎನ್ನುವಂತೆ ವರ್ತಿಸಿದ್ದಳಲ್ಲ ಖ್ಯಾತಿ. ಅವಳ ನಡೆ ಅವನಿಗೂ ಅಸಮಾಧಾನ ತಂದಿತ್ತು. ರೀ, ಸುಮ್ಮನಿರ್ರಿ ನೀವು ಎಂದು ಪತಿಯನ್ನು ಸುಮ್ಮನಾಗಿಸಿದವಳ ನೋಡಿ, ಐ ಆಮ್ ಕನ್ಫ್ಯೂಸ್ಡ್ ಶಿವಾನಿ. ಕಾಲೇಜ್ ಡೇಸ್ನಲ್ಲಿ ನೀನು ಇವನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ, ಆಗ ಇವನು ನಿನ್ನನ್ನು ಇಗ್ನೋರ್ ಮಾಡ್ತಿದ್ದ, ಆ ಭಾವನಾಳ ಜೊತೆಗೆ ಸುತ್ತುತ್ತಿದ್ದ. ಈಗ ನೀನು ಇವನನ್ನೇ ಮದುವೆಯಾಗಿದ್ಯಾ, ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಿ ಹೋಯಿತು? ನಿನ್ನನ್ನು ನಿರಾಕರಿಸಿದವನನ್ನು ಮತ್ತೆ ನಿನ್ನ ಜೀವನದಲ್ಲಿ ಸ್ವೀಕರಿಸಿದ್ಯಾ? ನೀನವನ ಸೆಕೆಂಡ್ ಚಾಯ್ಸ್ ಕಣೆ, ನಿನಗೇನು ಅನಿಸಲ್ವಾ ಎಂದ ಖ್ಯಾತಿಯ ಮಾತು ಕೇಳಿ ಕೈ ಮುಷ್ಟಿ ಬಿಗಿದವ. ನಮ್ಮ ಫ್ಯಾಮಿಲಿ ಈಗ ತಾನೇ ಕಂಪ್ಲೀಟ್ ಆಗಿದೆ, ನಾವಿಬ್ಬರೂ ಆ ಖುಷಿಯಲ್ಲಿದ್ದೀವಿ. ನೀನು ನೋಡಿದರೆ ನಮ್ಮಿಬ್ಬರಿಗೆ ಡೈವೋರ್ಸ್ ಕೊಡಿಸುವ ಹಾಗಿದ್ಯಾ? ಖ್ಯಾತಿ, ನಂಗೆ ಬರ್ತಿರೋ ಕೋಪಕ್ಕೆ ನಾನೇನು ಮಾಡ್ತೀನೋ ಗೊತ್ತಿಲ್ಲ, ಮೊದಲು ಹೊರಡು ಇಲ್ಲಿಂದ ಅಬ್ಬರಿಸಿದ ಪ್ರಶಾಂತ್. ನನ್ನ ಫ್ರೆಂಡ್ ಬಗ್ಗೆ ನನಗೆ ಕಾಳಜಿ ಇದೆ, ನಿನ್ನಿಂದ ಅವಳು ಎಷ್ಟು ಕಣ್ಣೀರು ಹಾಕಿದಾಳೆ ಗೊತ್ತಾ ನಿಂಗೆ? ತಾನೇನೂ ಕಮ್ಮಿ ಇಲ್ಲ ಎಂಬಂತೆ ಜೋರು ಮಾಡಿದ ಖ್ಯಾತಿ ಅವನ ಕೋಪವನ್ನು ಕಡೆಗಣಿಸಿದ್ದಳು. ನೀವಿಬ್ಬರು ಹೀಗೆ ವಾದ ಮಾಡ್ತಿದ್ರೆ ನಾನು ಮಗುನ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗ್ತೀನಿ ಅಷ್ಟೆ ಎಂದು ಸೋತವಳಂತೆ ನುಡಿದ ಶಿವಾನಿಗೆ ಇಬ್ಬರ ವಾದ ಪ್ರತಿವಾದ ಕೇಳಿ ಸಾಕಾಗಿತ್ತು. ತಾನು ಆಸ್ಪತ್ರೆಯಲ್ಲಿದ್ದೇನೋ ಅಥವಾ ಕೋರ್ಟಿನಲ್ಲಿದ್ದೇನೋ ಎಂದು ಒಂದು ಕ್ಷಣ ಅನುಮಾನ ಮೂಡಿತ್ತವಳಿಗೆ. ಅವಳ ಮಾತು ಕೇಳಿ ಇಬ್ಬರು ತುಸು ಮೆತ್ತಗಾದರು. ಅಷ್ಟರಲ್ಲಿ ಖ್ಯಾತಿಗೆ ಕರೆ ಮಾಡಿದ ಸ್ತುತಿ, ಅಕ್ಕ ಎಲ್ಲಿದ್ಯಾ, ಲೇಟ್ ಆಗ್ತಿದೆ ಎಂದು ಅವಸರಿಸಿದಳು. ಮನೆಗೆ ಹೋದ ನಂತರ ತಿಂಡಿ ತಿಂದು ತಯಾರಾಗಿ ಕಾಲೇಜಿಗೆ ಹೋಗಬೇಕಿತ್ತಲ್ಲ ಅವಳು. ಹಾಂ ಬಂದೇ ಇರು ಎಂದು ಕರೆ ಸ್ಥಗಿತಗೊಳಿಸಿದವಳೆ. ಸಾರಿ ಶಿವಾನಿ, ನಂಗೆ ಆಫೀಸಿಗೆ ಲೇಟ್ ಆಯಿತು, ಈವ್ನಿಂಗ್ ಬಂದು ಮಾತಾಡ್ತೀನಿ ಕಣೆ ಎಂದವಳೆ ಅಲ್ಲಿಂದ ದಾಪುಗಾಲು ಹಾಕುತ್ತಾ ಸ್ತುತಿ ಇರುವಲ್ಲಿಗೆ ಬಂದಳು. ಸಾರಿ ಸ್ತುತಿ, ಫ್ರೆಂಡ್ ಸಿಕ್ಕಿದ್ಲು, ಸೊ ಲೇಟ್ ಆಯಿತು ಎಂದವಳು ಬೇಗ ಹೋಗೋಣ ಎಂದು ಸ್ಕೂಟಿ ಏರಿದಳು. ಮನೆಗೆ ಹೋದಾಗ ಅದ್ವಿಕ್ ತನ್ನ ತಂದೆ ತಾಯಿ ಹಾಗೂ ಅಕ್ಕನನ್ನು ಕಾಣದೆ ಮುಖ ಊದಿಸಿ ಕುಳಿತಿದ್ದ. ಹಠ ಹಿಡಿದು ಕುಳಿತ ಮೊಮ್ಮಗನನ್ನು ಮಣಿಸಲಾಗದೆ ಬೇಸತ್ತಿದ್ದರು ಲಕ್ಷ್ಮೀಕಾಂತ ದಂಪತಿಗಳು. ಅಜ್ಜಿ ತಾತ, ಯಾಕಿಬ್ರು ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಕೂತಿದ್ದೀರಾ? ಲಕ್ಷ್ಮೀಕಾಂತ ದಂಪತಿಗಳ ಬಾಡಿದ ಮೊಗವನ್ನು ನೋಡಿ ಪ್ರಶ್ನಿಸಿದಳು ಖ್ಯಾತಿ. ನೋಡಮ್ಮ ಪಾಪು, ಚೋಟು ನಮ್ಮ ಮಾತನ್ನೇ ಕೇಳ್ತಿಲ್ಲ,
ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿಲ್ಲ ಇನ್ನು. ಮಮ್ಮಿ ಬೇಕು, ಅಕ್ಕ ಬೇಕು ಅಂತ ಹಠ ಮಾಡ್ತಿದ್ದಾನೆ ಎಂದು ನೋವಿನ ದನಿಯಲ್ಲಿ ನುಡಿದರು ಪದ್ಮಾವತಿಯವರು. ಸ್ತುತಿ, ನಿಂಗೆ ಕಾಲೇಜಿಗೆ ಲೇಟ್ ಆಗುತ್ತೆ, ಬೇಗ ತಿಂಡಿ ತಿಂದು ರೆಡಿಯಾಗು ಎಂದು ತನ್ನ ತಂಗಿಗೆ ಹೇಳಿದವಳೆ ಮುಖಬೂದಿಸಿ ಕುಳಿತ ತಮ್ಮನ ಬಳಿ ಕುಳಿತವಳು. ಪುಟ್ಟರಾಜ್ಕುಮಾರ ಮಾತಾಡಲ್ವಾ ಎಂದಾಗ ಕೋಪದಿಂದ ಅವಳತ್ತ ನೋಡಿದವ. ಈ ಮನೆಯಲ್ಲಿ ಯಾರಿಗೂ ನಾನಿಷ್ಟ ಇಲ್ಲ. ನೀನು ಮಮ್ಮಿ ಪಪ್ಪ ನನಗೆ ಹೇಳದೆ ಎಲ್ಲಿ ಹೋಗಿದ್ರಿ? ನೀನೊಬ್ಬಳೇ ಬಂದಿದ್ಯಾ? ಮಮ್ಮಿ ಪಪ್ಪ ಎಲ್ಲಿ? ಅಜ್ಜಿ ತಾತನಿಗೆ ಕೇಳಿದ್ರೆ ಇಬ್ಬರೂ ಸರಿಯಾಗಿ ಏನೂ ಹೇಳ್ತಿಲ್ಲ ಎಂದ. ಪುಟ್ಟರಾಜ್ಕುಮಾರ, ಗುಡ್ ಬಾಯ್ ಅಲ್ವಾ ನೀನು? ಮಮ್ಮಿ ಪಪ್ಪ ನಾಳೆ ಮನೆಗೆ ಬರ್ತಾರೆ. ನಿಮಗೆ ಸ್ಕೂಲಿಗೆ ಲೇಟ್ ಆಗುತ್ತೆ, ಬೇಗ ಸ್ನಾನ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡು ಬಾ ಹೋಗು ಎಂದಾಗ ಅವನು ತನಗೆ ಏನೂ ಕೇಳಿಸಲೇ ಇಲ್ಲ ಎಂಬಂತೆ ಕುಳಿತರೆ ಕೊನೆಯ ಅಸ್ತ್ರ ಎಂಬಂತೆ, ನೋಡು ಚೋಟು, ಮಮ್ಮಿ ಪಪ್ಪ ಇಲ್ಲಿದ್ದಾರೆ ಅಂತ ನಿಮಗೆ ಸಂಜೆ ಹೇಳ್ತೀನಿ. ಈಗ ನೀನು ಬೇಗ ರೆಡಿಯಾಗಿ ಸ್ಕೂಲಿಗೆ ಹೋಗಲಿಲ್ಲ ಅಂದರೆ ಮೊನ್ನೆ ಸ್ಕೂಲಲ್ಲಿ ನೀನು ಕೆವಿನ್ ಜೊತೆ ಫೈಟ್ ಮಾಡಿದ ವಿಷಯ ಪಪ್ಪಂಗೆ ಹೇಳ್ತೀನಿ ಎಂದು ಅವನ ಕಿವಿಯ ಬಳಿ ಪಿಸುಗುಟ್ಟಿದಳು. ಅವಳ ಮಾತು ಕೇಳಿ ಉಗುಳು ನುಂಗಿದವ ತಕ್ಷಣ ಬಾತ್ರೂಮ್ನತ್ತ ಓಡಿದ. ಅವನು ನಮ್ಮ ಮಾತನ್ನೇ ಕೇಳಲ್ಲ. ನೀನು ಬಂದದ್ದು ಒಳ್ಳೆಯದಾಯಿತು, ಇಲ್ಲಾಂದರೆ ಹುಡುಗ ಸ್ಕೂಲಿಗೆ ಹೋಗ್ತಿರಲಿಲ್ಲ ಇವತ್ತು. ದಣಿದವರಂತೆ ನುಡಿದ ಪದ್ಮಾವತಿಯವರು, ಆಶಾ ಮತ್ತು ಗೋಪಿ ಹೇಗಿದ್ದಾರೆ ಪಾಪು ಎಂದು ಮಗಳು ಅಳಿಯನ ಬಗ್ಗೆ ವಿಚಾರಿಸಿದರು. ಹಣೆಗೆ ಮತ್ತು ಕೈಕಾಲಿಗೆ ಪೆಟ್ಟಾಗಿದ್ದುದರಿಂದ ನೋವಿದೆ ಅಜ್ಜಿ, ಸ್ವಲ್ಪ ದಿನ ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದವಳೆ. ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ಎಂದಳು. ನಾವಿಬ್ಬರು ಮಧ್ಯಾಹ್ನ ಊಟ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತೀವಿ, ಲಕ್ಷ್ಮೀಕಾಂತರವರು ಹೇಳಿದಾಗ, ಸರಿ ತಾತ ಹುಷಾರು ಎಂದವಳೆ. ನಂಗೆ ಹೊಟ್ಟೆ ಹಸಿತಿದೆ, ಬೇಗ ಸ್ನಾನ ಮಾಡಿ ಬರ್ತೀನಿ. ನೀವು ನಿನ್ನೆಯಿಂದ ಏನೂ ತಿಂದಿರಲ್ಲ ಅಂತ ಗೊತ್ತು, ಇವಾಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋ ಹಾಗೆಲ್ಲ ಎಂದು ನುಡಿದವಳೆ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು. ರೀ, ಹೇಳು ಆಶಾ, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಎಂದರು ಗೋಪಿನಾಥ್ರವರು ಮಡದಿಯ ಮುಖದಲ್ಲಿದ್ದ ಆತಂಕವನ್ನು ಗುರುತಿಸಿ. ರೀ, ನಾವಿಬ್ಬರು ಹಾಸ್ಪಿಟಲ್ನಲ್ಲಿದ್ದೀವಿ, ಆಫೀಸ್ ಜವಾಬ್ದಾರಿಯನ್ನು ಯಾರು ನೋಡ್ಕೋತಾರೆ? ಮನದ ಮಾತನ್ನು ಹೊರಹಾಕಿದವರಿಗೆ ಆಫೀಸ್ನದ್ದೇ ಚಿಂತೆ. ಏನಾದರೂ ವ್ಯವಸ್ಥೆ ಮಾಡೋಣ, ಚಿಂತೆ ಮಾಡಬೇಡ ಎಂದು ಗೋಪಿನಾಥ್ರವರು ಸಂತೈಸಿದರೆ, ಸರ್ ಎಂದ ಅದ್ರತ್. ಓ ಅದ್ರತ್, ಬಾ, ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀಯಾ ಎಂದರು. ಹಾಂ ಸರ್, ಆಫೀಸಿಗೆ ಹೋಗೋ ಮೊದಲು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬೇಗ ಬಂದೆ. ಇವಾಗ ಹೇಗಿದ್ದೀರಾ ಎಂದವ ಆಶಾರವರ ಕಡೆಗೆ ತಿರುಗಿ, ಮ್ಯಾಮ್ ಹೇಗಿದ್ದೀರಾ ಎಂದು ಕಾಳಜಿಯಿಂದ ಕೇಳಿದ. ಅವನ ದನಿಯಲ್ಲಿ ನೋವಿತ್ತು. ಅದರ ಅರಿವಾಗಿದ್ದು ಆಶಾರವರಿಗಷ್ಟೇ. ಸ್ವಲ್ಪ ನೋವಿದೆ ಅಷ್ಟೇ ಎಂದ ಆಶಾರವರು. ನೀನು ಬಂದಿದ್ದು ಒಳ್ಳೆಯದಾಯಿತು ಅದ್ರತ್ ಎಂದವರ ಕಡೆಗೆ ನೋಟ ಹರಿಸಿದ. ನಾವಿಬ್ಬರೂ ಈ ಸ್ಥಿತಿಯಲ್ಲಿ ಆಫೀಸಿಗೆ ಬರೋಕ್ಕಾಗಲ್ಲ, ಸೊ ನಾವು ಬರೋ ತನಕ ಆಫೀಸ್ ಜವಾಬ್ದಾರಿನ ನಿನಗೆ ವಹಿಸ್ತಿದ್ದೀವಿ ಎಂದವರೇ. ರೀ, ಏನಂತೀರ ನೀವು ಎಂದು ಗೋಪಿನಾಥ್ರವರನ್ನು ಕೇಳಿದಾಗ, ಓಕೆ ಎಂದವರು. ಅದ್ರತ್, ವಿ ಟ್ರಸ್ಟ್ ಯು, ನೀನು ಆಫೀಸ್ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತೀಯ ಅಂತ ನಮ್ಗೆ ಗೊತ್ತು ಎಂದರು ಅವನ ಮೇಲಿರುವ ನಂಬಿಕೆಯಿಂದ. ಸರ್, ನಾನು ಆಫೀಸಿಗೆ ಜಾಯಿನ್ ಆಗಿ 2 ದಿನ ಆಗಿದೆ ಅಷ್ಟೆ. ಇಷ್ಟು ಬೇಗ ನನ್ನನ್ನು ನಂಬಿ ನೀವು ನನಗೆ ಜವಾಬ್ದಾರಿ ವಹಿಸ್ತೀರಾ ಅಂದರೆ ನನಗೇನು ಹೇಳಬೇಕಂತಾನೆ ತಿಳಿದಿಲ್ಲ ಸರ್ ಎಂದ ವಿನಯದಿಂದ. ನಾವು ನಮ್ಮ ಡೈಲಿ ಲೈಫಲ್ಲಿ ಕ್ಲೈಂಟ್, ಸ್ಟಾಫ್ಸ್ ಅಂತ ತುಂಬ ಜನರನ್ನು ಮೀಟ್ ಮಾಡ್ತೀವಿ. ಸೊ ಎಲ್ಲರ ಜೊತೆ ಬೆರೆತು ಒಬ್ಬ ವ್ಯಕ್ತಿ ಹೇಗೆ ಏನು ಅಂತ ಅವನ ಜೊತೆ ಮಾತನಾಡಿದ ಕೆಲವೇ ಕ್ಷಣಗಳಲ್ಲಿ ತಿಳ್ಕೊತೀವಿ ನಾವು. ಹಾಗಂತ ನಾವಿಬ್ಬರು ಸೈಕಾಲಜಿ ಬುಕ್ಸ್ ಏನೂ ಓದಿಲ್ಲ, ಬಟ್ ಅದರ ಬಗ್ಗೆ ಪ್ರಾಕ್ಟಿಕಲ್ ನಾಲೆಜ್ ಇದೆ ನಮಗೆ ಎಂದವರೇ. ನೀನು ಆಫೀಸಿಗೆ ಜಾಯಿನ್ ಆಗಿ 2 ದಿನ ಆಗಿರಬಹುದು, ಆದರೆ ನೀನು ಹೇಗೆ ಏನು ಅಂತ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಸೊ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ನಾವು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀವಿ ಎಂದರು ನಗುತ್ತಾ. ನಾನು ನಿಮ್ಮಿಂದ ತುಂಬ ಕಲಿಯೋದಿದೆ ಅಂತ ನಂಗೆ ಅನಿಸ್ತಿದೆ ಸರ್. ನಾಟ್ ಓನ್ಲಿ ಅಬೌಟ್ ಅಕೌಂಟ್ಸ್ ಆ್ಯಂಡ್ ಆಡಿಟ್ ಬಟ್ ಆಲ್ಸೋ ಅಬೌಟ್ ಲೈಫ್ ಎಂದವ. ನಿಮ್ಮ ನಂಬಿಕೆನ ಖಂಡಿತ ಉಳಿಸ್ತೀನಿ ಎಂದ. ವೆರಿ ಗುಡ್, ನಿನಗೆ ಕಾನ್ಫಿಡೆನ್ಸ್ ಇದೆಯಲ್ಲ, ಇದೇ ನಾನು ಇಂಪ್ರೆಸ್ ಮಾಡಿದ್ದು ಎಂದವರೇ. ಅದ್ರತ್, ನೀನು MBA ಓದಿ ನಂತರ CA ಆಗಿದೆಯಾ, ಯಾಕೆ ಅಂತ ಕೇಳಬಹುದಾ ಎಂದರು ಕುತೂಹಲದಿಂದ. MBA ಮಾಡಿ ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು, ಇದಾಗಿತ್ತು ನನ್ನ ಕನಸು. ಆದರೆ ಕೆಲವೊಮ್ಮೆ ನಮ್ಮ ಕನಸಿಗಿಂತ ನಮ್ಮ ಜೀವನದಲ್ಲಿ ಮುಖ್ಯವಾದವರ ಕನಸು
ಇಂಪಾರ್ಟೆಂಟ್ ಆಗುತ್ತೆ ಸರ್. ಹಾಗೆ ನನ್ನ ಕನಸನ್ನು ಬದಿಗಿಟ್ಟು CA ಆದೆ ಎಂದವನ ಕಣ್ಣಂಚು ಒದ್ದೆಯಾಗಿತ್ತು. ಅವರು ಮತ್ತೇನಾದರೂ ಪ್ರಶ್ನಿಸುವ ಮುನ್ನ ಅಲ್ಲಿಂದ ಹೊರಡುವುದೇ ಒಳಿತು ಎಂದುಕೊಂಡವ ಆಫೀಸ್ಗೆ ಲೇಟಾಯಿತು ಎಂದು ಹೇಳಿ ಹೊರಟ. ಅವನು ಹೋದತ್ತ ದಿಟ್ಟಿಸಿದವರು, ನೋಡಿದ್ಯಾ ಆಶಾ, ತನ್ನ ಖುಷಿ ಮುಖ್ಯ ಅಂತ ನನ್ನ ಇಚ್ಛೆಯನ್ನು ನೆರವೇರಿಸದ ನಮ್ಮ ಮಗಳಲ್ಲಿ ತನ್ನವರಿಗೋಸ್ಕರ ತನ್ನ ಕನಸನ್ನು ತ್ಯಾಗ ಮಾಡಿದ ಈ ಹುಡುಗನಲ್ಲಿ ಇವನು ನಮ್ಮ ಮಗನಾಗಿ ಹುಟ್ಟಿದಿದ್ರೆ ಚೆನ್ನಾಗಿರ್ತಿತ್ತು ಎಂದರು ಗೋಪಿನಾಥರವರು. ರೀ, ಅದ್ರತ್ ಒಳ್ಳೆಯವನೇ, ಹಾಗಂತ ನನ್ನ ಬಂಗಾರಿ ಕೆಟ್ಟವಳಲ್ಲ ಎಂದು ಮುಖ ತಿರುಗಿಸಿದರು ಆಶಾರವರು. ಮುಂದುವರಿಯುವುದು.